ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಇದು ಕೇಶವ ಮೂರ್ತಿಯವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಇದು ಒಂದು ಆಂಥಾಲಜಿ. ಇಲ್ಲಿ 3 ಕಥೆಗಳಿವೆ. 3 ಕೂಡ ಕಳ್ಳರಿಗೆ ಸಂಬಂಧಪಟ್ಟಿದ್ದೇನೆ. ಬೇರೆ ಬೇರೆ ರೀತಿಯ ಕಳ್ಳರು. ಅವರು ಏನನ್ನ ಕದೀತಾ ಇದ್ದಾರೆ, ಕದಿಯೋದಕ್ಕೆ ಇರೋ ಕಾರಣ ಏನು, ಆ್ಯಕ್ಚುಲಿ ಇಲ್ಲಿ ಕಳ್ಳತನ ಅಂದರೆ ಏನು, ಆ್ಯಂಡ್ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅನ್ನೋ ಲೈನಲ್ಲಿ ಇರುವಂಥ ಆ ವಸ್ತು ಏನು ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡಿನೇ ತಿಳ್ಕೊಳ್ಬೇಕು. ಮೊದಲನೇದಾಗಿ ಇಲ್ಲಿ ನನಗೆ ವರ್ಕ್ ಆಗಿದ್ದ ಪಾಯಿಂಟ್ಸ್ ಕಡೆಗೆ ಬರೋದಾದರೆ ಅದು ಇದರ ಬರವಣಿಗೆ. ತುಂಬಾ ಚೆನ್ನಾಗಿದೆ, ತುಂಬಾ ಫ್ರೆಶ್ ಆಗಿದೆ. ಐ ರಿಯಲಿ ಲೈಕ್ಡ್ ಇಟ್. ಕಂಪ್ಲೇಂಟ್ಸ್ ಇಲ್ಲ ಅಂತಲ್ಲ, ಬಟ್ ತುಂಬ ದಿನಗಳ ನಂತರ ತುಂಬ ರಿಯಲ್ ಆಗಿರೋ, ತುಂಬ ಹತ್ತಿರ ಆಗುವಂಥ ಬರವಣಿಗೆ ಇಲ್ಲಿತ್ತು ಅಂತ ಹೇಳ್ಬೋದು. ಅಂದರೆ ನಿಮಗೆ ಗೊತ್ತಾಗತ್ತೆ, ಎಸ್ ಇಲ್ಲಿನ ಡೈರೆಕ್ಟರ್ ಅವರಿಗೆ ಆ ಹಿಡಿತ ಇದೆ ಅಂತ, ಆ ಥಾಟ್ಸ್ ಅವರಲ್ಲಿ ಇವೆ ಅಂತ. ತುಂಬ ಚೆನ್ನಾಗಿ ಆರಿಸ್ಕೊಂಡಿದ್ದಾರೆ ಕಥೆಗಳನ್ನು, ಪಾತ್ರಗಳನ್ನು. ಬೇರೆ ಬೇರೆ ರೀತಿಯ ಪಾತ್ರಗಳು, ಎಲ್ಲರಿಗೂ ಒಂದೊಂದು ರೀತಿಯ ನಂಬಿಕೆಗಳು, ಅವರದ್ದೇ ಆದ ಕ್ಯಾರೆಕ್ಟರಿಸ್ಟಿಕ್ಸ್ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಅದನ್ನು ತೆಗೆದಿರೋ ರೀತಿಯೂ ಅಷ್ಟೇ. ಬೇಸಿಕಲಿ ಕಳ್ಳರ ಮೇನ್ ಸ್ಕಿಲ್ ಏನು, ಗೊತ್ತಿಲ್ಲದ ಹಾಗೆ ಕದಿಯೋದು ಮೊದಲನೆಯದು. ಇನ್ನೊಂದು ಗೊತ್ತು ಮಾಡಿ ನಂಬಿಸಿ ಅಂಡ್ ನಂತರ ಕದಿಯೋದು. ಸೊ ಆ ನಂಬಿಸೋ ಪಾರ್ಟ್ ಇದೆಯಲ್ಲ, ಅದನ್ನ ಬರೀ ಸಿನಿಮಾದಲ್ಲಿ ಪಾತ್ರಗಳು ಮಾಡೋದಲ್ಲ, ಈ ಕಡೆ ಡೈರೆಕ್ಟರ್ ಅವರು ಕೂಡ ನಮ್ಮ ಹತ್ರ ಮಾಡ್ತಾರೆ. ಪಾತ್ರಗಳನ್ನ ತುಂಬಾ ಈಸಿಯಾಗಿ ನಮಗೆ ಹತ್ರ ಮಾಡ್ತಾರೆ. ಇಲ್ಲಿರೋ 2ನೇ ಕಥೆ ಬಗ್ಗೆ ನಾನು ಮುಂದೆ ಮಾತಾಡ್ತೀನಿ. ಬಟ್ ಮೊದಲನೆಯದಾಗಿ ಮೊದಲ ಕಥೆ, ಆ ಇನಾಯತ್ ಅನ್ನೋ ಪಾತ್ರ, ಅವನಿಗೆ ಕೊಟ್ಟಿರೋಂಥ ಕ್ಯಾರೆಕ್ಟರಿಸ್ಟಿಕ್ಸ್, ಅಲ್ಲಿ ಅವರ ಪರ್ಫಾರ್ಮೆನ್ಸ್, ನಂತರ 3ನೇ ಕಥೆ. ಆ್ಯಕ್ಚುಯಲ್ ಸಿನಿಮಾದ ಮೇನ್ ವಿಷಯ ಇರೋದೇ ಇಲ್ಲಿ, ಆ ಕಥೆಯಲ್ಲಿ. ಅದು ಒಂಥರ ಲೇಯರ್ಡ್ ರೈಟಿಂಗ್ ಅಂತ ಹೇಳ್ಬೋದೇನೋ. ಹೆಚ್ಚು ಹೇಳೋಕೆ ಆಗೋದಿಲ್ಲ ಇಲ್ಲಿ. ಬಟ್ ಅಲ್ಲಿ ಕಳುವು ಮಾಡೋದಕ್ಕೆ ಬಯಸಿದ್ದು ಏನನ್ನ, ಕಳುವು ಆಗಿದ್ದು ಏನು, ಆ್ಯಂಡ್ ಆ ಕಥೆ ಮುಂದೆ ಹೋದ ಹಾಗೆ ನಮ್ಮ ಯೋಚನೆಗಳು ಹೇಗೆ ಬದಲಾಗತ್ವೆ ಆ ಕ್ಯಾರೆಕ್ಟರ್ಗಳ ಸುತ್ತ, ಆ್ಯಂಡ್ ನಂತರ ಆ ನಮ್ಮ ಥಾಟ್ಸ್ಗೆ ಏನಾಗುತ್ತೆ ಕೊನೆಯಲ್ಲಿ. ಸೊ ಅದೊಂದು ಒಳ್ಳೆ ಅನುಭವ ಅಂತ ಹೇಳ್ತೀನಿ. ಐ ರಿಯಲಿ ಲೈಕ್ಡ್ ಇಟ್. ಅಂದರೆ ಅಲ್ಲಿರೋ ಪಾತ್ರಗಳನ್ನು ನಾನು ಎದುರುಗಡೆನೇ ನೋಡ್ತಾ ಇದ್ದೀನಿ ಅನ್ನೋ ಭಾವನೆ ಉಂಟಾಯಿತು. ಐ ಕುಡ್ ಫೀಲ್ ಇಟ್, ಅಲ್ಲಿ ಏನಾಯಿತು ಅನ್ನೋದನ್ನು, ಅವರ ಎಮೋಷನಲ್ ಸ್ಟೇಟಸ್ ಏನು ಅನ್ನೋದನ್ನು. ಆ ಪಾರ್ಟ್ನ ತುಂಬ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ, ಬರೆದಿದ್ದಾರೆ ಕೂಡ. ಇನ್ನು ಇಲ್ಲಿದಂಥ ಡೈಲಾಗ್ಸ್, ತುಂಬ ಒಳ್ಳೆ ಡೈಲಾಗ್ಸ್ ಇದ್ವು. ಎಲ್ಲ ಕಡೆನೂ ಅನೌನ್ಸ್ಮೆಂಟ್ಸ್ ಆಗೋದು, ಕಳ್ಕೊಂಡಿರೋದು ಕೂಡ ಇನ್ವೆಸ್ಟ್ಮೆಂಟ್ ಏನೇ ಅಲ್ವಾ ಅಂದದ್ದು, ಆ್ಯಂಡ್ ಅದು ಕ್ಲೋಸ್ ಆಗೋ ರೀತಿ. 3 ಹೊತ್ತು ಹೊಟ್ಟೆಗೆ ಹಾಕಿದ್ರೆ ಉಳಿದಿರೋ ಟೈಮೆಲ್ಲ ತನ್ನ ಈಗೋಗೆ ಸುರಿತಾನೆ. ಪಾರ್ಟ್ ಆಫ್ ದ ಸಿಸ್ಟಮ್. ದುಡ್ಡು ಎಲ್ಲ ಮಾಡಿಸತ್ತೆ, ಆ್ಯಂಡ್ ದುಡ್ಡು ಎಲ್ಲನೂ ಸರಿನೂ ಮಾಡುತ್ತೆ. ಆ್ಯಂಡ್ ಮೈ ಫೇವ್ರೇಟ್, ನಾನು ನಂಬೋದು ಕೂಡ ಇದೇ ಡೈಲಾಗ್ನೇ. ದುಡ್ಡು ಎಲ್ಲ ಅಲ್ಲ, ಬಟ್ ಆ ಮಾತನ್ನು ಹೇಳೋದಕ್ಕೂ ದುಡ್ಡು ದುಡಿಬೇಕಾಗತ್ತೆ ಅನ್ನೋದು. ಆಲ್ಸೋ ಬೆಸ್ಟ್ ಪಾರ್ಟ್ ಏನಂದರೆ, ಈ ಡೈಲಾಗ್ಸ್ನ ಆ್ಯಂಡ್ ಆ ಸಿಚುವೇಶನ್ಸ್ನ ನೀವು ವಾಪಸ್ ಬಂದು ನೋಡಿದರೆ, ನೆನೆಸ್ಕೊಂಡ್ರೆ ಕಂಪ್ಲೀಟ್ ಆ ಲೇಯರ್ ಚೇಂಜ್ ಆಗುತ್ತೆ. ಸೊ ಆ ಫೀಲಿಂಗ್ ಸಖತ್ತಾಗಿತ್ತು ನನಗೆ. ನಂತರ ಇಲ್ಲಿದಂಥ ಹಾಡುಗಳು ಎಲ್ಲ ಸಿಚುವೇಶನಲ್ ಸಾಂಗ್ಸೇನೆ. ಬೇಜಾರು ಪಡದೆ ಅನ್ನೋ ಹಾಡು, ನಂತರ ಮಿಡಲ್ ಕ್ಲಾಸ್, ಆ್ಯಂಡ್ ದೆನ್ ಏಕಾಂತದ ಬಗ್ಗೆ, ಲೋನ್ಲಿನೆಸ್ ಬಗ್ಗೆ ಒಂದು ಹಾಡಿದೆ. ತುಂಬ ಒಳ್ಳೆ ಸಾಹಿತ್ಯ ಇತ್ತು ಅಲ್ಲಿ. ಲೋಕಾಂತದ ಆದಿ ಸಮಾಧಿ ಎಲ್ಲ ಏಕಾಂತದ ಹೊಣೆ, ಆ್ಯಂಡ್ ದೆನ್ ದೇಶಗಳ ಕೊಳ್ಳೋನಿಗೂ ಸೈನ್ಯನ ಉಳ್ಳೋನಿಗೂ ನೀನೇ ಕೊನೆ ಅನ್ನೋ ರೀತಿ. ಇಟ್ ವಾಸ್ ವೆರಿ ಎಫೆಕ್ಟಿವ್. ಆ್ಯಕ್ಚುಲಿ ನಿಜಾನೇ ಅಲ್ವಾ, ಲೋನ್ಲಿನೆಸ್ ಅನ್ನೋದು ಎಷ್ಟೋ ವಿಷಯಗಳನ್ನು, ಎಷ್ಟೋ ವ್ಯಕ್ತಿಗಳನ್ನು ಎಲ್ಲೆಲ್ಲೋ ಕರ್ಕೊಂಡು ಹೋಗುತ್ತೆ. ಆ್ಯಂಡ್ ಎಲ್ಲೆಲ್ಲೋ ಇದ್ದೋ ವ್ಯಕ್ತಿಗಳಿಗೆ ಕೊನೆಗೆ ಉಳಿಯೋದು ಕೂಡ ಅದೇನೆ. ಆ ಪರ್ಸ್ಪೆಕ್ಟಿವ್ ಲೈಫ್ಗೂ ಆ್ಯಂಡ್ ಈ ಕಥೆಗೂ ಈ ಪಾತ್ರಕ್ಕೂ ಚೆನ್ನಾಗಿ ಕೂತಿದೆ ಅಂತ ಹೇಳ್ತೀನಿ. ಇನ್ನು ಪರ್ಫಾರ್ಮೆನ್ಸಸ್ನಲ್ಲಿ ಪ್ರಸನ್ನ ಅವರು ಆ್ಯಸ್ ಇನಾಯತ್ ಆ ಕ್ಯಾರೆಕ್ಟರ್ ಆಗಿ ಕಾಣಿಸ್ಕೊಳ್ತಾರೆ. ನಂತರ ದಿಲೀಪ್ ರಾಜ್ ಅವರು, ತುಂಬ ದಿನಗಳ ನಂತರ ಅವರನ್ನು ನೋಡಿ ಖುಷಿ ಆಯಿತು. ಅವ್ರಿನ್ನೂ ಕಾಣಿಸ್ಕೊಳ್ಬೇಕು, ಅಷ್ಟು ಒಳ್ಳೆಯ ಪಾತ್ರಗಳು ಸಿಗಬೇಕು ಕೂಡ ಅವ್ರಿಗೆ. ಆ್ಯಂಡ್ ನಂತರ ಶಿಲ್ಪಾ ಮಂಜುನಾಥ್ ಅವರು ನಿಮ್ಮ ತಲೆಯಲ್ಲಿ ಉಳಿತಾರೆ. ತುಂಬ ಒಳ್ಳೆ ಪ್ರೆಸೆನ್ಸ್, ಆ್ಯಕ್ಚುಲಿ ತುಂಬ ಒಳ್ಳೆ ಕಾಸ್ಟಿಂಗ್ ಅಂತಲೂ ಹೇಳ್ತೀನಿ. ನಮ್ಮಲ್ಲಿ ಏನೇ ಒಂದು ಥಾಟ್ಸ್ ಬಂದ್ರೂ ಅದು ಸ್ಟ್ರಾಂಗ್ಲಿ ಆ ಕ್ಯಾರೆಕ್ಟರ್ನಿಂದಾನೇ ಬರೋದು. ಆ್ಯಂಡ್ ಅದು ಬರಬೇಕಾಗಿತ್ತು ಅಂದರೆ ಅವರ ಪರ್ಫಾರ್ಮೆನ್ಸ್, ಪ್ರೆಸೆನ್ಸ್ ಹಾಗಿರಬೇಕಾಗಿತ್ತು. ಆ್ಯಂಡ್ ಅದು ಹಾಗಿತ್ತು ಅಂತ ಹೇಳ್ತೀನಿ. ಇನ್ನು ನನಗೆ ಇಲ್ಲಿ ವರ್ಕ್ ಆಗದೆ ಇರೋ ಪಾಯಿಂಟ್ಸ್ ಕಡೆಗೆ ಬರೋದಾದರೆ, ಇದು ಒಂದು ಆಂಥಾಲಜಿ. 3 ಬೇರೆ ಬೇರೆ ಕಥೆಗಳು ಒಂದಕ್ಕೊಂದು ಮೀಟ್ ಆಗೋದಿಲ್ಲ. ಸೊ ನೀವು ಒಂದನ್ನು ಬಿಟ್ಟು ಮತ್ತೆ ಅಲ್ಲಿ ಇನ್ನೊಂದಕ್ಕೆ ಪ್ರಿಪೇರ್ ಆಗಬೇಕಾಗತ್ತೆ. ಆ ಪಾತ್ರ ಮತ್ತೆ ವಾಪಸ್ ಬರೋದಿಲ್ಲ. ಸೊ ಅದು ಸ್ವಲ್ಪ ಹಿಂದೆ ತಳ್ಳತ್ತೆ ಇದು ಕೊಡೋಂಥ ಎಕ್ಸ್ಪೀರಿಯನ್ಸ್ನ. ನಂತರ ಆ 2ನೇ ಕಥೆ, ಅದು ಮೊದಲಿಗೆ ಎಂಟರ್ಟೈನಿಂಗ್ ಆಗಿತ್ತು. ಬಟ್ ನಂತರ ಈ ಇಷ್ಟು ಸಿನಿಮಾದಲ್ಲಿ ಅದರ ಒಂದಷ್ಟು ಭಾಗ ಏನಿದೆ ಅದು ಜಸ್ಟ್ ಫಿಲ್ಲರ್ ಅಂತ ಅನಿಸ್ಬಿಡುತ್ತೆ. ಅದು ಅಷ್ಟು ಎಫೆಕ್ಟಿವ್ ಆಗಿರಲಿಲ್ಲ. ಇಂಟರ್ವಲ್ಗೆ ಹತ್ತಿರ ಆದ ಹಾಗೇ ಅದು ರ್ಯಾಂಡಮ್ ಆಗಿ ಅನ್ರಿಯಲಿಸ್ಟಿಕ್ ಆಗಿ ಹೋಯಿತು ಅಂತ ಹೇಳ್ತೀನಿ. ಸೊ ದಟ್ ಕುಡ್ ಹ್ಯಾವ್ ಬಿನ್ ಲಾಟ್ ಬೆಟರ್. ಸೊ ಸಿಂಪಲ್ ಆಗಿ ಹೇಳೋದಾದರೆ ಇದೊಂದು ಫ್ರೆಶ್ ಅನುಭವವನ್ನು ಕೊಟ್ಟಂಥ ಸಿನಿಮಾ ಅಂತ ಹೇಳ್ತೀನಿ. ಒಳ್ಳೆ ಬರವಣಿಗೆ ಇರುವಂಥ ಸಿನಿಮಾ, ಹೊಸತನ ಇರುವಂಥ ಸಿನಿಮಾ. ಆ್ಯಂಡ್ ಇದರ ಡೈರೆಕ್ಟರ್, ರೈಟರ್ ಕೇಶವ ಮೂರ್ತಿ ಅವರಿಂದ ಸಖತ್ ಪ್ರಾಮಿಸಿಂಗ್ ಡೆಬ್ಯೂ ಇದು. ಅವರ ಮುಂದಿನ ಸಿನಿಮಾಗಳಿಗಾಗಿ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಕೂಡ. ಇನ್ನು ಆಗಲೇ ಹೇಳಿದ ಹಾಗೆ ಇದು ನಿಮ್ಮ ಸಮಯವನ್ನು ಕೇಳುತ್ತೆ, ತಾಳ್ಮೆಯನ್ನು ಕೇಳುತ್ತೆ. ಆ್ಯಂಡ್ ಆಲ್ಸೋ ಎಲ್ಲ ಕಥೆಗಳು ಕನೆಕ್ಟ್ ಆಗದೇ ಇರೋ ಕಾರಣ ಆ ಅನುಭವ ನಿಮಗೆ ಕಮ್ಮಿ ಆಗಬಹುದು. ಬಿಟ್ಟರೆ ಒಂದು ಒಳ್ಳೆ ಫ್ರೆಶ್ ಸಿನಿಮಾ ಇದು ಅಂತ ಹೇಳ್ತೀನಿ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಈ ಸಿನಿಮಾವನ್ನು ನೋಡಿದರೆ ನಿಮಗೆ ಇದು ಹೇಗನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.